ವೆಲ್ಕಮ್ ಬ್ಯಾಕ್. ರಾಜ್ಯದಲ್ಲಿ ಎರಡನೇ ಹಂತದ ಮತದಾನ ನಡೀತಾ ಇದೆ. ಎಲ್ಲೆಲ್ಲಿ ಯಾವ ತರದ ರೆಸ್ಪಾನ್ಸ್ ಸಿಗ್ತಾ ಇದೆ ಅನ್ನೋದನ್ನ ನಿಮ್ಮ ಮುಂದೆ ಪಿನ್ ಟು ಪಿನ್ ಅಪ್ಡೇಟ್ ಅನ್ನ ನೀಡ್ತಾ ಹೋಗ್ತಾ ಇದ್ವಿ. ಮತಗಟ್ಟೆಯ ಬಳಿ ಬಿಜೆಪಿ ಶಾಲು ಮತ್ತು ಚಿಹ್ನೆಯನ್ನ ಬಳಸಿ ಮತಯಾಚನೆಯನ್ನ ಮಾಡಲಾಗ್ತಾ ಇತ್ತು. ಈ ಮತಯಾಚನೆಯನ್ನ ಮಾಡ್ತಾ ಇದ್ದವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕೈ ಅಭ್ಯರ್ಥಿ. ಈ ಘಟನೆ ಎಲ್ಲಿ ನಡೆದಿರೋದು ಅಂದ್ರೆ ಖಾನಾಪುರದ ನಿಟ್ಟೂರು ಮತಗಟ್ಟೆಯ ಬಳಿ ನಡೆದಿರೋದು. ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದ್ದಾರೆ. ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಎದುರಿಸಿ ಅಂತ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಕಿಡಿಕಾರಿದ್ದಾರೆ. ಪ್ರಚಾರಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಚುನಾವಣಾ ಅಧಿಕಾರಿಗಳಿಗೂ ಕೂಡ ತರಾಟೆಯನ್ನ ತೆಗೆದುಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ನಾರ್ಮಲ್ ಆಗಿ ಮತಗಟ್ಟೆಯಿಂದ 100 ಮೀಟರ್ ದೂರದಲ್ಲಿ ಇರಬೇಕು. ಯಾವುದೇ ವೆಹಿಕಲ್ಸ್ ಆಗಿರ್ಬೋದು, ಯಾರನ್ನೂ ಒಳಗಡೆ ಬಿಡೋದಕ್ಕೆ ಅವಕಾಶವೇ ಇಲ್ಲ. ಅಂಥದ್ರಲ್ಲಿ ಅಲ್ಲೇನೆ ಶಾಲು ಇದನ್ನೆಲ್ಲ ಇಟ್ಕೊಂಡು ಪ್ರಚಾರ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡಿದ್ದಾರೆ. काय हे काय काय चालवलं काय अजून पण तेच करायचंय का मला काय दादा गलत काय असं वाटतं नाही पण त्याला दाखवते सगळं. चल तू तुझं नाव काय टेबलवर बसलाय ना तू. नाव काय तुझं? बस नाही झालंय अजून. ನೋಡಿ भूत इथे ये रे बाबा तुझं तोंड दाखव. या तुम्ही दोघंच आहे ना, या इकडे या. दाखवते सगळ्यांना कळू दे की तुम्ही जसं व्हायरल करताय व्हॉट्सअपला सगळं. ये आता का गेला रे? तोंड दाखव की स्पष्ट. हा हे असं आहे ನಿಟ್ಟೂರು ಬೂತ್ ಅಲ್ಲಿ. ಇದು ಖಾನಾಪುರ ತಾಲೂಕಾ ನಿಟ್ಟೂರು ಗ್ರಾಮದಲ್ಲಿ ಇದು ಬಿಜೆಪಿದು ಬೂತ್ ಅಲ್ಲಿ ನಾಟಕ ನಡೀತಾ ಇದೆ. ह्यांची कंप्लेंट केली पाहिजे की हे ह्यांची कंप्लेंट केली पाहिजे की 20 वर्ष तोंड बघितलं नाही एमपीचं. गावाला एक रस्ता घातला नाही एमपीनी. वर्ष झाला आमदारांनी तरी काय केलंय आणि हे तुमचं असलं अजून सुद्धा चाललंय म्हणल्यावर गावाला खड्ड्यात घालायलाच बसलंय की सगळे मिळून. फरक पडत नाही जान मॅडम. अहो पडत नाही दादा, पण सगळ्यांनी कसं प्रामाणिकपणे करा की तुम्हाला काम करायला आम्ही नको म्हणत नाही. किती तेवढा फरक पडणार आहे? करू नाही करू आमची मनस्थिती राहायला पाहिजे. असं करू नाही. मनस्थिती आहे की चांगली प्रामाणिक पण आहे, थांबवलं नाही. पण हे असलं करू नाही म्हणायचंय माझं म्हणणं. ನೋಡಿ ಅಲ್ಲೇ ಬಿಜೆಪಿ ಅವರು ಈ ಬಿಜೆಪಿ ಶಾಲನ್ನ ಇಟ್ಕೊಂಡು ಕೂತು ಮತ ಪ್ರಚಾರವನ್ನ ಮಾಡ್ತಾ ಇದ್ರು. ಅದಕ್ಕೆ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಯಾಕೆ ಈ ತರದ ಕೆಲಸಗಳನ್ನ ಮಾಡ್ತೀರಾ? ಪ್ರಾಮಾಣಿಕವಾಗಿ ಚುನಾವಣೆಯನ್ನ ಎದುರಿಸಿ ಅನ್ನುವಂತ ವಿಚಾರವನ್ನ ಅವ್ರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ಚುನಾವಣಾ ಅಧಿಕಾರಿಗಳಿಗೂ ಕೂಡ ಈ ರೀತಿಯೆಲ್ಲ ಮಾಡ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಡಿ, ಇವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಿ, ಇವ್ರನ್ನ ಹೊರಗೆ ಕಳಿಸಿ ಅಂತ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಮತಗಟ್ಟೆಯ ಹತ್ತಿರದಲ್ಲಿ ಸಮೀಪದಲ್ಲಿ ಯಾರು ಪ್ರಚಾರ ಮಾಡೋ ಹಾಗೆ ಇಲ್ಲ, ಚಿಹ್ನೆಗಳನ್ನ ಬಳಸೋ ಹಾಗೂ ಇಲ್ಲ. 100 ಮೀಟರ್ ಅಂತರದಲ್ಲಿ ಯಾರು ಓಡಾಡೋದಕ್ಕೆ ಅವಕಾಶ ಇರೋದಿಲ್ಲ. 144 ಸೆಕ್ಷನ್ ಅನ್ನ ಜಾರಿ ಮಾಡಿರ್ತಾರೆ. ಹೆಚ್ಚು ಜನ ಸೇರೋ ಹಾಗಿಲ್ಲ, ವೆಹಿಕಲ್ಸ್ ಗಳು ಓಡಾಡೋ ಹಾಗಿಲ್ಲ. ಅಂಥದ್ರಲ್ಲಿ ಇವರು ಎಲ್ಲವನ್ನೂ ಅಲ್ಲೇ ಇಟ್ಕೊಂಡು ಕೂತಿದ್ದಾರೆ. ಆದ್ರೂ ಅಧಿಕಾರಿಗಳು ಇವರ ವಿರುದ್ಧ ಆಕ್ಷನ್ ತೆಗೆದುಕೊಂಡಿಲ್ಲ, ಇಲ್ಲಿಂದ ಹೋಗಿ ಅಂತಾನೂ ಹೇಳಿಲ್ಲ. ಅದೇ ಕಾಂಗ್ರೆಸ್ನ ಅಭ್ಯರ್ಥಿ ಅಂಜಲಿ ಅವರು ಇದನ್ನೆಲ್ಲ ನೋಡಿದ್ದಾರೆ, ಅವ್ರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಏನಿದು, ಯಾಕೆ ಈ ತರ ಚುನಾವಣೆಯನ್ನ ಎದುರಿಸ್ತಾ ಇದ್ದೀರಾ? ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡಿ ಅನ್ನುವಂತ ವಿಚಾರವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಹಾಗೇನೆ ಆಕ್ಷನ್ ತೆಗೆದುಕೊಳ್ಳಿ ಅಂತ ಕೂಡ ಅಧಿಕಾರಿಗಳಿಗೆ ಹೇಳ್ತಾ ಇದ್ದಾರೆ.